ಹಾಯ್ ಹಲೋ ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಗುರು. ಫೈನಲಿ ಇವತ್ತು ಕೇಳಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಗುರು. ಸೊ ಹೇಗಿದೆ ಟ್ರೈಲರ್ ಎಲ್ಲ ಅಂತ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕನ್ ಅನ್ನು ಆನ್ ಮಾಡಿ, ಮತ್ತು ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಓಕೆನಾ, ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಕೇಳಿ ಚಿತ್ರ ಕಾಳಿದಾಸ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಚಿತ್ರದಲ್ಲಿ ಧ್ರುವ ಸರ್ಜಾ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮ್ಯಾಮ್ ಮತ್ತು ರಮೇಶ್ ಸರ್ ಮತ್ತು ಕಿಚ್ಚ ಸುದೀಪ್ ಸರ್ ಅವರು ಕೂಡ ಇದ್ದಾರೆ. ಸೊ ಬಹಳಷ್ಟು ತಾರಾಗಣ ಹೊಂದಿರುವಂತ ಸಿನಿಮಾ ಇದು. ಸೊ ಯಾವಾಗಲೂ ಬರಬೇಕಾಗಿತ್ತು ಚಿತ್ರ, ಪೋಸ್ಟ್ಪೋಂಡ್ ಆಗಿ ಈಗ ಫೈನಲಿ ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಸೊ ಮಾರ್ಟಿನ್ಗಿಂತ ಮುಂಚೆನೆ ಐ ಥಿಂಕ್ ಇದರ ಪೂಜಾ ಸೆರೆಮನಿ ಆಗಿತ್ತು. ಸೊ ಸುಮಾರು 4 ರಿಂದ 5 ವರ್ಷ ಆಯಿತು ಡಿಲೇ ಆಗಿ, ಸಿನಿಮಾ ಡಿಲೇ ಆಗ್ತಾನೆ ಬಂತು, ಆದರೆ ಚಿತ್ರ ಏನು ಬರ್ತಿದ್ದಿಲ್ಲ. ಸೊ ಫೈನಲಿ ಈಗ ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಇವರೇನು ಏಪ್ರಿಲ್ 30ಕ್ಕೆ ರಿಲೀಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಏನಕ್ಕಪ್ಪ ಅಂದ್ರೆ ಏನು ಅಪ್ಡೇಟ್ ಬರ್ತಾ ಇದ್ದಿಲ್ಲ. ಯಾಕಂದ್ರೆ ಟ್ರೈಲರ್ ಇದು ರಿಲೀಸ್ ಡೇಟ್ ನಿಯರ್ ಬರ್ತಾ ಇತ್ತು. ಸೊ ಆದ್ರೂ ಕೂಡ ಟ್ರೈಲರ್ ಅಪ್ಡೇಟ್ ಏನು ಬರ್ತಾ ಇದ್ದಿದ್ದಿಲ್ಲ, ಬರೀ ಸಾಂಗ್ ಬಂತು ಅಷ್ಟೇ. ಸೊ ಅದಕ್ಕಾಗಿ ಪೋಸ್ಟ್ಪೋನ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ, ಪೋಸ್ಟ್ಪೋನ್ ಆಗಲ್ಲ ಅಂಥೇಳಿ 2 days ಬ್ಯಾಕ್ ಅವರು ಒಂದು ಅಪ್ಡೇಟ್ ಕೊಟ್ಟರು, ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಂತೇಳಿ. ಸೊ ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಕೂಡ ನಡೀತು, ಮತ್ತು ಹೇಳಿದ ಟೈಮಿಗೆ ಇವತ್ತು ಕರೆಕ್ಟಾಗಿ ಟ್ರೈಲರ್ ಕೂಡ ಬಂತು. ಸೊ ಈ ಚಿತ್ರದ ನಡುವೆ ಬಹಳಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು. ಸಾಂಗ್ ಬಂತು ಮತ್ತು ಸಾಂಗ್ ವಲ್ಗರ್ ಆಗಿದೆ, ಸರ್ಸೆ ಸಾಂಗ್. ಅದಕ್ಕಾಗಿ ಡಿಲೀಟ್ ಕೂಡ ಮಾಡಿದ್ರು ಸಾಂಗ್. ಮತ್ತು ಪ್ರೇಮ್ ಸರ್ ಕೂಡ ಬಂದು ಕ್ಲಾರಿಫಿಕೇಶನ್ ಕೊಟ್ಟರು, ನಮ್ಮದು ಯಾವುದು ಆ ಥರ ಹರ್ಟ್ ಮಾಡುವ ಉದ್ದೇಶ ಇದ್ದಿದ್ದಿಲ್ಲ. ಸೊ ನಮಗೇನೋ ಗೊತ್ತಿದ್ದಿಲ್ಲ ಹಂಗಾಗುತ್ತೆ ಅಂತೇಳಿ. ಸೊ ಮತ್ತೆ ನಾನು ರೀರೈಟ್ ಮಾಡ್ತೀನಿ ಸಾಂಗ್ ಅಂತೇಳಿ ಅಂತ ಅಂದರು. ಸೊ ನೋಡೋಣ ಹೇಗೆ ಇರುತ್ತೆ ಸಿನಿಮಾ ಅಂತೇಳಿ. ಸೊ ಟ್ರೈಲರ್ ಬಗ್ಗೆ ಮಾತಾಡಬೇಕಂದ್ರೆ, ಟ್ರೈಲರ್ ನಮ್ಮ ಆರುಮುಗ ಅವರು, ರವಿಶಂಕರ್ ಅವರು ವಾಯ್ಸಿಂದ ಡೈಲಾಗ್ ಚಾಲೂ ಆಗುತ್ತೆ ಈ ಟ್ರೈಲರ್ ವಿಜುವಲಿ ಚೆನ್ನಾಗಿದೆ. ಮತ್ತು ನನಗೆ ಧ್ರುವ ಸರ್ಜಾ ಅವ್ರು ನೋಡಿದ್ರೆ ಅದೇ ಪೊಗರು ವೈಬೈ ಬಂತು. ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಚಿತ್ರ ಹೇಗಿರುತ್ತೆ ಅಂತೇಳಿ. ವಿಜುವಲ್ಸ್ ಕೂಡ ಚೆನ್ನಾಗಿದೆ, ಮತ್ತು ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಕೂಡ ಇದೆ ಅಂತೇಳಿ ಕೇಳಪಟ್ಟೆ. ಪ್ರೇಮ್ ಸರ್ ಅಂದರೆ ಡೈರೆಕ್ಷನ್ ಕೂಡ ಚೆನ್ನಾಗಿರುತ್ತೆ, ಸಾಂಗ್ಸ್ ಕೂಡ ಚೆನ್ನಾಗಿರುತ್ತೆ. ಈ ಚಿತ್ರದಲ್ಲಿ ಅಷ್ಟೇನೋ ಸಾಂಗ್ ನನಗೇನು ಶಿವ ಮತ್ತು ಇನ್ನೊಂದು ಸಾಂಗ್ ಬಿಟ್ಟರೆ ನನಗೇನು ಅಷ್ಟು ಇಷ್ಟ ಆಗಿದ್ದಿಲ್ಲ. ದಿ ವಿಲನ್ ಹಾಗೂ ಏಕಲವ್ಯದಲ್ಲಿ ಹೇಗೆ ಸಾಂಗ್ ಇತ್ತಲ್ಲ, ಆ ಥರ ಆಲ್ಬಮ್ ಕೇಳಿ ಚಿತ್ರದ ಹಿಟ್ ಆಗಿಲ್ಲ. ನೋಡೋಣ ಹೇಗಿರುತ್ತೆ ಸಿನಿಮಾ ಆದರೂ ಅಂತ. ಮತ್ತು ಲಾಸ್ಟಿಗೆ ಒಂದು ಡೈಲಾಗ್ ಕೂಡ ಬರುತ್ತೆ, ಇದು ಅಂತ್ಯ ಅಲ್ರಿ ಆರಂಭ ಅಂತೇಳಿ. ಸೊ ಇದರ ಪಾರ್ಟ್ 2 ಕೂಡ ಬರುತ್ತಾ ಅಂತೇಳಿ ಒಂದು ಸುಳಿವು ಕೊಟ್ಟಿದ್ದಾರೆ. ನೋಡೋಣ, ಚಿತ್ರ ಥಿಯೇಟ್ರಲ್ಲಿ ನೋಡಿದ ಮೇಲೆ ಪಾರ್ಟ್ 2 ಬರುತ್ತಾ ಅಂತೇಳಿ ನೋಡೋಣ. ಮತ್ತು ಕಿಚ್ಚ ಸುದೀಪ್ ಸರ್ ಅವರು ಕೂಡ, ನಿಮ್ಗೆಲ್ಲರಿಗೂ ಗೊತ್ತಿರುವಾಗಿ ಕಿಚ್ಚ ಸುದೀಪ್ ಸರ್ ಅವರು ಕಾಲ ಭೈರವ ಅಂತೇಳಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಮತ್ತು ಲಾಸ್ಟ್ ಒಂದು ಅವರು ಝಲಕ್ ಕೂಡ ತೋರಿಸ್ತಾರೆ. ಸೊ ಅದು ಕೂಡ ಚೆನ್ನಾಗಿತ್ತು. ಓವರ್ ಆಲ್ ಟ್ರೈಲರ್ ಓಕೆ ಅಂತ ಅನಿಸ್ತು ನನಗಂತೂ. ನೋಡೋಣ ಚಿತ್ರ ಹೇಗಿರುತ್ತೆ ಅಂತೇಳಿ. ಸಾಂಗ್ಸ್ ಕೂಡ ಶಿವ ಮತ್ತು 2-3 ಸಾಂಗ್ ಕೂಡ ಹಿಟ್ ಆಯಿತು. ನೋಡೋಣ ಈ ಚಿತ್ರದ ಮೇಲೆ. ಸುತ್ತಮುತ್ತ ಬಹಳಷ್ಟು ನೆಗೆಟಿವಿಟಿ ಮತ್ತು ಕಾಂಟ್ರವರ್ಸಿ ಕೂಡ ಭಾಳ ಆಗ್ತಾ ಇದೆ. ಮತ್ತು KVN ಅವರು ಬಹಳಷ್ಟು ಚಿತ್ರ ಅಂದರೆ ಜನನಾಯಕನ್ ಫುಲ್ ಮೂವಿನೇ ಲೀಕ್ ಆಯಿತು, ಮತ್ತು ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋಂಡ್ ಆಯಿತು. ಸೊ ಜೂನ್ 4ಕ್ಕೆ ಬರ್ತಾ ಇದೆ. ಸೊ ಈಗ ಇದರ ಕಾಂಟ್ರವರ್ಸಿ ಆಯಿತು. ಸೊ ಯಾಕೋ KVN ಅವರು ಭಾಳ ಬ್ಯಾಡ್ ಫೇಸ್ ಮಾಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ಒಳ್ಳೆ ಟೈಮ್ ಬಂದೇ ಬರುತ್ತೆ ಗುರು. ಸೊ ಆಲ್ ದ ಬೆಸ್ಟ್ KD ಟೀಮ್, ಮತ್ತು ಆಲ್ ದ ಬೆಸ್ಟ್ ಧ್ರುವ ಸರ್ಜಾ ಅವರಿಗೆ ಮತ್ತು ಪ್ರೇಮ್ ಸರ್ ಅವರಿಗೆ. ಸೊ ವೇಟಿಂಗ್ KD ಚಿತ್ರ ಹೇಗಿರುತ್ತೆ ಅಂತೇಳಿ ನೋಡೋಣ. ಸೊ ಇದಾಗಿತ್ತು KD ಚಿತ್ರದ ಟ್ರೈಲರ್ ರಿವ್ಯೂ. ನಿಮ್ಗೆ ಹೇಗೆ ಅನಿಸಿದೆ KD ಚಿತ್ರದ ಟ್ರೈಲರ್ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಗಾಯ್ಸ್.